ಮಲ್ಕೊಂಡೆ, ಎದ್ದೆ, ಬಾಯಿ ತೊಳೆದೆ, ಬಾತ್ರೂಮ್ಗೆ ಹೋಗಿದ್ದೆ. ಆಗಲ್ಲ ಆಗಲ್ಲ, ಯಾಕಾಗಲ್ಲ? ಬಾಕಿದೆಲ್ಲ ಸೀರಿಯಲ್ ನೋಡ್ಲಿಕ್ಕೆ ಟೈಮ್ ಸಿಗತ್ತೆ, ಬೇರೆ ನ್ಯೂಸ್ ಪೇಪರ್ ಓದಲಿಕ್ಕೆ ಟೈಮ್ ಸಿಗತ್ತೆ, ಊರ್ ಸುದ್ದಿ ಎಲ್ಲ ಕೇಳಲಿಕ್ಕೆ ಟೈಮ್ ಸಿಗತ್ತೆ, ಎಲ್ಲಾ ವಿಷಯ ಕೇಳಲಿಕ್ಕೆ ಟೈಮ್ ಸಿಗತ್ತೆ. ದೇವಸ್ಥಾನದಲ್ಲಿ ಹೋಗಿ ಏನ್ ಹೇಳ್ತಿದ್ವಿ, ಹುಯ್ ಹುಯ್ ಅಂತ ಅಳ್ತಾ ಇರ್ತೇವಲ್ಲ, ಕಷ್ಟ ಸಂಕಟ ಬಂದಾಗ ವೆಂಕಟರಮಣ ಗೋವಿಂದ ಗೋವಿಂದ, ಇಲ್ಲಿ ಗಂಗಾ ನದಿ ಹರಿತಾ ಇರ್ತದೆ, ಅವಾಗ ಹೋಗ್ತಿರಲ್ವಾ? ಕಷ್ಟದಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಹತ್ರ. ಖುಷಿ ಆದಾಗ ಹೇಳ್ತೀರಾ ಯಾರಾದ್ರೂ ಹೋಗಿ, ಓ ಕೃಷ್ಣ ನನಗೆ ತುಂಬಾ ಖುಷಿ ಆಯ್ತು, ಇವತ್ತು ನನಗೆ ಮಾರ್ಕ್ಸ್ ಹೆಚ್ಚಿಗೆ ಬಂತು, ಓ ಕೃಷ್ಣ ನನಗೆ ಇವತ್ತು ಸ್ಯಾಲ್ರಿ ಹೆಚ್ಚಿಗೆ ಬಂತು, ಕೃಷ್ಣ ನನಗೆ ಇಷ್ಟು ಜನ ಗೌರವ ಕೊಟ್ಟು. ಅವತ್ತು ಯಾರು ನೆನ್ಪು ಮಾಡ್ಕೊಳ್ಳೋದಿಲ್ಲ ದೇವರನ್ನ. ಯಾವಾಗ ಕಷ್ಟ ಬರುತ್ತೆ ಅವಾಗಷ್ಟೇ ಓಡ್ ಹೋಗ್ತಾರೆ. ಇಲ್ಲಿ ಹೇಳ್ತಾ ಇರೋದು ಸುಖ ದುಃಖ ಪ್ರತಿಯೊಂದನ್ನು ಅವನಂತ ಒಟ್ಟಿಗೆ ಹಂಚ್ಕೊಳ್ಳೋ. ಹೋಗಿ ದೇವರ ಹತ್ರ ನಿಂತ್ಕೊಂಡು ಅದೇ ಪ್ರಾರ್ಥನೆ ಮಾತಾಡಿ, ಹೇಳಿ ಮಾತಾಡಿ. ಇವ್ರಿಗೆ ಕೃಷ್ಣನಿಗೆ ಫೋನ್ ಹೊಡಿಬೇಕು ಅಂದು ಮೊಬೈಲ್, ಈಗ ಎಲ್ಲರಿಗೂ ಮೊಬೈಲ್ ತಗೊಂಡು ಫೋನ್ ಹೊಡಿತೀವಿ, ಎಷ್ಟು 10 ನಂಬರ್ ಟ್ಯಾಂಕ್ ಟೈಂಕ್ 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 ಅಂತ ಹೊಡಿತೀವಿ. ಈ ನಂಬರ್ ಅಲ್ಲ, ಇದಕ್ಕೆ ಮೊಬೈಲ್ ಬೇರೆ ಇದೆ. ಇದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಮೊಬೈಲ್. ಈ ಮೊಬೈಲ್ ಅಲ್ಲಿ 16 ನಂಬರ್ ತಗೊಂಡು ಪ್ರೆಸ್ ಮಾಡಿ ಒತ್ತಿ 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 10 ನಿಮಿಷನೋ 15 ನಿಮಿಷನೋ 20 ನಿಮಿಷನೋ ಎಷ್ಟು ಹೊತ್ತು ಹೆಚ್ಚಿಗೆ ಮಾತಾಡ್ತೀರೋ ಅಷ್ಟು ಸಂಬಂಧ ಬೆಳೀತದೆ. ಅದಕ್ಕೆ ಯಾರಾದ್ರೂ ಎಂಗೇಜ್ಮೆಂಟ್ ಆಗಿರ್ತದೆ ನೋಡಿ, ಮಾತಾಡ್ತಿರ್ತಾರ, ಲವರ್ಸ್ ಮಾತಾಡ್ತಾರ, ಹಾ ಊಟ ಆಯ್ತಾ, ಮಲ್ಕೊಂಡೆ, ಎದ್ದೆ, ಬಾಯಿ ತೊಳೆದೆ, ಬಾತ್ರೂಮ್ಗೆ ಹೋಗಿದ್ದೆ, ಎಲ್ಲ ಮಾತಾಡ್ತಾ ಇರ್ತಾರ ಅವ್ರು. ಕೇಳಿದ್ರೆ ತಿಂದೆ, ಮತ್ತೆ ಮುಂದೆ ಮುಂದೆ ಏನ್ ಮುಂದೆ ಮುಂದೆ ಹಾಗೆ ಮಾತಾಡ್ತಾ ಇರೋದು, ಅದನ್ನೇ ಓ ಇವತ್ತು ಎಲ್ಲ ಡೈಲಿ ಸೇಮ್ ಕಾರ್ಯಕ್ರಮ ಅಲ್ಲ. ಎದ್ದೆ, ತಿಂದೆ, ಉಂಡೆ, ಸ್ನಾನ ಮಾಡಿದೆ, ಬಾತ್ರೂಮ್ ಹೋದೆ, ಎಲ್ಲ ಆಯ್ತು, ಮುಂದೆ ನಾಳೆ ಮತ್ತೆ ಎದ್ದೆ, ಕೂತ್ಕೊಂಡೆ, ತಿಂದೆ. ಅಂದ್ರೆ ಅವರಿಗೆ ಸೇಮ್ ಕೇಳಿದ ವಿಷಯನೇ ಕೇಳುದು, ಮಾತಾಡಿದ್ದು ಏನ್ ಮಾತಾಡಿದ್, ಮುಂದೆ ಏನ್ ವಿಷಯ, ಮುಂದೆ ಏನ್ ಮಾಡ್ತಿದ್, ಏನಿಲ್ಲ, ಮುಂದೆ ತಾಸುಗಟ್ಲೆ ಮಾತಾಡ್ತಾರೆ. ಅವಾಗ ಬೇಜಾರಾಗುದಿಲ್ಲ ಅವರಿಗೆ. ಅಷ್ಟೆಲ್ಲಾ ಮಾತಾಡಿ ವರ್ಷಗಟ್ಲೆ ಮಾತಾಡ್ತಾರೆ, ಆಮೇಲೆ ಬ್ರೇಕಪ್. ಏನ್ ಹೇಳಿ, ಎಂಗೇಜ್ಮೆಂಟ್ ಆಗಿರ್ತದೆ, ಆಮೇಲೆ ಮದುವೆನೂ ಆಗಿರ್ತದೆ, ಡೈವರ್ಸ್ ಆಗ್ತದೆ. ಅಷ್ಟೆಲ್ಲ ಮಾತಾಡಾದ್ಮೇಲೆ ನೋಡಿ, ಹುಡುಕಿದ್ರು ತಾಸುಗಟ್ಲೆ ಅಲ್ಲಿ ಆದ್ರೂ ಟೈಮ್ ಇದೆ ನಮಗ್ 10 ತಾಸಿದೆ ಮಾತಾಡ್ಲಿಕ್ಕೆ. ಆ ವ್ಯಕ್ತಿಗೆ ಆ ಹುಡುಗ ಇರ್ತಾನೆ, ಹೆಂಗ್ ಹುಡುಗ, ಎಲ್ಲೋ ಬೆಟ್ ಆಗ್ಬೇಕಂತ ವಿಚಾರ ಮಾಡಿರ್ತಾರ ಅವ್ರಿಬ್ರು. 4 ಗಂಟೆಗೆ ಟೈಮ್ ಫಿಕ್ಸ್ ಮಾಡಿರ್ತಾರೆ. 4 ಗಂಟೆಗೆ ಇವನ್ ಮೊದ್ಲೇ 15 ನಿಮಿಷ, ಅರ್ಧ ತಾಸು 1 ತಾಸು ಮೊದ್ಲೇ ಬಂದು ಕುತ್ಕೊಂಡಿರ್ತಾನೆ ಇಲ್ಲಿ ಹುಡುಗ. ಅವಳು ಬರ್ತಾಳೆ 6:30 7 ಗಂಟೆಗೆ ಬರ್ತಾಳೆ. ಓಹೋ ಸಾರಿ ನಂಗೆ ಸ್ವಲ್ಪ ಲೇಟ್ ಆಯ್ತು. ಇಲ್ಲ ನೋ ಪ್ರಾಬ್ಲಮ್, ಲೇಟ್ ಆಗಿಲ್ಲ, ನೋ ಪ್ರಾಬ್ಲಮ್, ನಾವು ಲೇಟ್ ಆಗಿಲ್ಲ, ಎಲ್ಲಿ ಲೇಟ್ ಆಗಿದೆ, ಇಲ್ಲ ಅಂದ್ರೆ ಅವನಿಗೆ 2:30 3 ತಾಸು ಲೇಟ್ ಆದ್ರೂ ಅವನಿಗೆ ಅನ್ಸೋದಲ್ಲೇ ಲೇಟ್ ಆಗಿದೆ ಅಂತ ಹೇಳಿ. ಇಲ್ಲ ನೋ ಪ್ರಾಬ್ಲಮ್, ಲೇಟ್ ಆಗಿಲ್ಲ ಅನ್ಸೋದಿಲ್ಲ. ಸೊ ಅಷ್ಟೊತ್ತವನ ಕಾಯ್ಲಿಕ್ಕೆ ಏನಿದೆ ಹೇಳಿ, ಏನು ತೊಂದರೆ ಇಲ್ಲ. ಆದ್ರೆ ನಾವೇ ಅದೇ ಸಮಯದಲ್ಲಿ ಹೋಗಿ ಯಾವ್ದಾರ ತಿರುಪತಿ ದೇವಸ್ಥಾನ ಅಥವಾ ನಮ್ಮೂರ ದೇವಸ್ಥಾನದಲ್ಲಿ ಎಲ್ಲರ ದರ್ಶನಕ್ಕೆ ಕ್ಯೂ ಹಚ್ಕೊಂಡು ನಿಂತಿದ್ರೆ 5 ನಿಮಿಷ, ಎಷ್ಟೊತ್ರಿ ಇದು ದರ್ಶನ ಆಗ್ಲಿಲ್ಲ ಮರ, ಈಗ ದೇವಸ್ಥಾನ ಆಗಲ್ಲ ಬಿಡಿ, ಬೇರೆ ಎಲ್ಲರೂ ಸುತ್ತಾಕೊಂಡ್ಬರು, ಆಮೇಲೆ ನೋಡುವ ಕಾಲಿದ್ದಾಗ ಹೋಗುವ. ಆ ದರ್ಶನ ಬಿಟ್ಕೊಂಡು ಬರೋರು ಜನ ಇದ್ದ. ಇಲ್ಲಾಂದ್ರೆ ಅಲ್ಲೇ ಫ್ಲೈಯಿಂಗ್ ಕ್ಲೀಸ್ ಕೊಟ್ಟು ಅಲ್ಲೇ ಇದೆ, ನೀವು ನೋಡಿದಾಯ್ತು, ಅಲ್ಲಿ ಹೋಗಿ. ಇಲ್ಲ ಅದಕ್ಕೆ ಮತ್ತೊಂದು ಹಣ ಕೊಟ್ಟು ಯಾವ್ದಾರು VIP ತಗೊಂಡು ಅಲ್ಲಿ ಬೇಗ ದರ್ಶನ ಬೇಕು, ಅಲ್ಲಿ ಕಾಯ್ಲಿಕ್ಕೆ ಇಷ್ಟ ಇಲ್ಲ ನೋಡಿ. ಈ ಹುಡುಗಿಗೋಸ್ಕರ ಕಾಯ್ಲಿಕ್ಕೆ ಇಷ್ಟ ಇದೆ, ಅಥವಾ ಹಣಕ್ಕೋಸ್ಕರ ಕಾಯ್ಲಿಕ್ಕೆ, ಬೇರೆ ಎಲ್ಲಾ ವಿಷಯದಲ್ಲಿ ಕಾಯ್ಲಿಕ್ಕೆ ಇಷ್ಟ ಇದೆ. ಭಗವಂತನ ಅವನ ಸಂಬಂಧ ಬೆಳೆಸ್ಕೊಳ್ಲಿಕ್ಕೆ ಯಾರಿಗೂ ಪೇಷನ್ಸ್ ಇಲ್ಲ. ಸಂಬಂಧ ಹೆಂಗ್ ಬೆಳೀತದೆ, ಜಪ ಮಾಡ್ಬೇಕ್ರಿ, ಅವನ ಜೊತೆಗೆ ಮಾತಾಡ್ಬೇಕು, ಡೈಲಿ ಎದ್ದು ಈ ಹರಿನಾಮ ಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಸುಮಾರು ಭಕ್ತರು, ಅಯ್ಯೋ ಪ್ರಭುಜಿ ಟೈಮ್ ಇಲ್ಲ ನಮ್ಮ ಹತ್ರ, ಅಯ್ಯೋ ನಮ್ಮ ಮಕ್ಕಳಿಗೆ ಶಾಲೆ ಕಳಿಸ್ಬೇಕು, ಮನೆಯಲ್ಲಿ ಅಡಿಗೆ ಮಾಡೋದಿದೆ, ಅಯ್ಯೋ ಆಫೀಸ್ಗೆ ಹೋಗೋದಿದೆ, ಕೆಲಸ ಇದೆ, ಇದು ಯಾವ ಟೈಮ್ ಇಲ್ಲ. ಹಾಗಿದ್ರೆ ಟೈಮ್ ಕೊಡ್ಲಿಲ್ಲ ಅಂದ್ರೆ ಸಂಬಂಧ ಹೆಂಗೆ ಬೆಳೀತದೆ? ಸಂಬಂಧ ಬೆಳಿಬೇಕು ಅಂತ ಆದ್ರೆ ಟೈಮ್ ಕೊಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಈಗೆಲ್ಲರೂ ನೀವು ಇಷ್ಟು ಶ್ರದ್ಧೆಯಿಂದ ಇವತ್ತು ಬಂದು ಕುತ್ಕೊಂಡು ಕೇಳ್ತಾ ಇದೀರಾ, ಟೈಮ್ ಕೊಡ್ತಾ ಇದೀರಲ್ಲ, ಕುತ್ಕೊಂಡು ಕೇಳ್ತಾ ಇದ್ರಿ, ಟೈಮ್ ಕೊಡ್ಬೇಕು. ಹೀಗೆ ಹಾಗೆ ಹರಿನಾಮ ಮಾಡ್ಲಿಕ್ಕೆ ಕುತ್ಕೊಂಡು ಟೈಮ್ ಕೊಡ್ಬೇಕು, ದೇವರ ದರ್ಶನ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕು, ಅವನ ಬಗ್ಗೆ ಓದ್ಲಿಕ್ಕೆ ಟೈಮ್ ಕೊಡ್ಬೇಕು. ಆಗಲ್ಲ, ಯಾಕಾಗಲ್ಲ? ಬಾಕಿದೆಲ್ಲ ಸೀರಿಯಲ್ ನೋಡ್ಲಿಕ್ಕೆ ಟೈಮ್ ಸಿಗತ್ತೆ, ಬೇರೆ ನ್ಯೂಸ್ ಪೇಪರ್ ಓದಲಿಕ್ಕೆ ಟೈಮ್ ಸಿಗತ್ತೆ, ಊರ್ ಸುದ್ದಿ ಎಲ್ಲ ಕೇಳಲಿಕ್ಕೆ ಟೈಮ್ ಸಿಗತ್ತೆ, ಎಲ್ಲಾ ವಿಷಯ ಕೇಳಲಿಕ್ಕೆ ಟೈಮ್ ಸಿಗತ್ತೆ. ಯಾಕೆ ಈ ಪುಸ್ತಕ ಓದ್ಲಿಕ್ಕೆ ಟೈಮ್ ಸಿಗಲ್ಲ, 1 ಪೇಜ್ ಓದ್ಲಿಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾವು ಕಾರಣ ಹೇಳಬಾರದು. ಹೀಗೆ ಮಾಡೋದ್ರಿಂದ ಇದೇ ಸಂಕಟದಲ್ಲೇ ಇದ್ದ ಅವನು, ಅರ್ಜುನನು ಕೂಡ ಸಂಕಟದಲ್ಲೇ ಇದ್ದ.
ರಣಭೂಮಿಯಲ್ಲಿದ್ದ. ಆ ರಣಭೂಮಿಯಲ್ಲಿ ಸಂಕಟದಲ್ಲಿದ್ದ, ಜೀವನದ ಬಗ್ಗೆ ಹೋರಾಡ್ತಾ ಇದ್ದ, ಧರ್ಮದ ಬಗ್ಗೆ ಹೋರಾಡ್ತಾ ಇದ್ದ, ಸಂಬಂಧಿಕರ ಬಗ್ಗೆ ಹೋರಾಡ್ತಾ ಇದ್ದ. ಅಂತ ಧರ್ಮ ಸಂಕಟದಲ್ಲಿ ರಣಭೂಮಿಯಲ್ಲಿದ್ದ. ಅವಾಗ ಇವನು ಬೇರೆ ಬೇರೆ ಎಲ್ಲ ಉಪಾಯನ ಮಾಡಿ ಸುಸ್ತಾಗಿ ಸಾಕಾಗಿ, ಕೃಷ್ಣ ಏನು ದಾರಿ ತೋರಿಸಪ್ಪ. ಅಂತ ಸಮಯದಲ್ಲಿ ರಣಭೂಮಿಯಲ್ಲಿ ಕೃಷ್ಣ ಉಪದೇಶ ಕೊಟ್ಟ. ನೀ ಅಜ್ಞಾನದಿಂದ ನೀನು ಬಳಲ್ತಾ ಇದೆ, ಜ್ಞಾನದಿಂದ ಬಳಲ್ತಾ ಇಲ್ಲ. ಅಜ್ಞಾನದಿಂದ ದುಃಖದಲ್ಲಿದ್ದೀಯ, ಜ್ಞಾನದಿಂದ ದುಃಖದಲ್ಲಿಲ್ಲ. ನಿನಗೆ ಜ್ಞಾನದ ಕೊರತೆ ಇದೆ, ನಾನು ಹೇಳ್ತೇನೆ ಕೇಳು ಅಂತ ಹೇಳ್ಬಿಟ್ಟು 45 ನಿಮಿಷದಲ್ಲಿ ಇಡೀ ಭಗವದ್ಗೀತೆಯನ್ನು ಹೇಳ್ಬಿಟ್ಟ ಕೃಷ್ಣ. 45 ನಿಮಿಷ ಕುತ್ಕೊಂಡು ಕೇಳಿದಾದ್ಮೇಲೆ, ಭಗವದ್ಗೀತೆ ಕೇಳಿದಾದ್ಮೇಲೆ ಅರ್ಜುನಲ್ಲಿರುವಂತ ಎಲ್ಲಾ ಅಜ್ಞಾನ ಹೊರಟೋಯ್ತು, ಸಂದೇಹ ಹೊರಟೋಯ್ತು. ಆಮೇಲೆ ಎದ್ಕೊಂಡ್ಬಿಟ್ಟು ಯುದ್ಧ ಮಾಡಿದ, ಪಾಂಡವರಿಗೆ ಜಯ ಸಿಕ್ತು. ಅದೇ ರೀತಿ ನಾವು ಕೂಡ ರಣಭೂಮಿಯಲ್ಲೇ ಇದ್ದೇವೆ. ನಾವೇನು ಎಲ್ಲಿದ್ದೇವೆ? ರಣಭೂಮಿಯಲ್ಲೇ ಇದ್ದೇವೆ. ಜೀವನದ ರಣಭೂಮಿಯಲ್ಲಿ ಹೋರಾಡ್ತಾ ಇದ್ದೇವಲ್ಲ. ಒಂದ್ ಹೊತ್ತಿನ ಊಟಕ್ಕಾಗಿ ಹೋರಾಡ್ತಾ ಇದ್ದೇವೆ, ಸಮಸ್ಯೆಗಳಿಂದ ಹೋರಾಡ್ತಾ ಇದ್ದೇವೆ, ಸಂಬಂಧಿಕರಿಂದ ಹೋರಾಡ್ತೇವೆ. ಒಂದಿಲ್ಲ ಒಂದು ಸಂಕಟ, ಒಂದ್ಲ ಸಮಸ್ಯೆಗಳು ಇದ್ದೇವೆ. ಅಂದ್ರೆ ನಾವು ರಣಭೂಮಿಯಲ್ಲಿ ಇದ್ದೇವೆ. ಅದಕ್ಕೋಸ್ಕರ ಕೃಷ್ಣ ಬರ್ಬೇಕು ನಮಗೆ. ಅರ್ಜುನನಿಗೆ ಎಲ್ಲಾ ಸಂಬಂಧಿಕರು ಇದ್ರು, ಎಲ್ಲ ಇದ್ರು. ಅಷ್ಟೇ ಅಲ್ಲ, ಅವನ ಹತ್ರ ಎಲ್ಲಾ ವಿದ್ಯೆಗಳಿತ್ತು. ಅರ್ಜುನ ಹತ್ರ ಇರುವಂತ ವಿದ್ಯೆಗಳು, ಶಕ್ತಿಗಳು ಯಾರ ಇರಲಿ ಒಬ್ಬರಾರು? ನನ್ನ ಹತ್ರ ಎಲ್ಲಾ ಶಕ್ತಿಗಳು, ವಿದ್ಯೆ ಎಲ್ಲಾ ಇದೆ, ಅವನಷ್ಟಿದೆ ಅನ್ನೋರು ಯಾರು ಇದ್ದೀರಾ ಇಲ್ಲಿ? ಅವನಲ್ಲಿರುವಂತ 1% ಇದೆ ಅನ್ನೋರು ಯಾರ ಕೈ ಎತ್ತಿ? ಒಬ್ಬರರು ಇಲ್ಲ. ಅಷ್ಟೆಲ್ಲಾ ಇದ್ದವನು ಕೂಡ ಕೊನೆಗೆ ಅವನ ರಣಭೂಮಿಯಲ್ಲಿ ಗೆಲ್ಲಬೇಕಂತ ಆದ್ರೆ ಕೃಷ್ಣನೇ ಬೇಕಾಯ್ತು. ಫಸ್ಟ್ ಆಫ್ ಆಲ್ ನಮಗಂತದ್ದು 1% ಇಲ್ಲ. ನಮಗ್ ಬೇಡವ ಕೃಷ್ಣ? ಹಾಗಾಗಿ ನಾವು ರಣಭೂಮಿಯಲ್ಲಿದ್ದೇವೆ. ಕೃಷ್ಣನನ್ನ ನಾವು ನಮ್ಮ ಜೀವನದಲ್ಲಿ ಕರ್ಕೊಂಡ್ ಬರ್ಬೇಕು. ಹೇಗೆ? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ದಾಸ್ಯಂ, ಸಾಖ್ಯಂ, ಆತ್ಮನಿದು. ಅಂದ್ರೆ ಸಂಕ್ಷಿಪ್ತವಾಗಿ ಅವನ ಬಗ್ಗೆ ಕೇಳುವುದು, ಅವನ ಬಗ್ಗೆ ಗುಣಗಾನ ಮಾಡೋದು, ಹರಿನಾಮ ಸ್ಮರಣೆ ಮಾಡೋದು, ಅವನ ಬಗ್ಗೆ ಓದುವುದು, ಅವನ ಬಗ್ಗೆ ಕೇಳೋದು. ಅವಾಗ 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 ಹಗುರ 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 ಭಗವಂತ ನಮ್ಮ ಜೀವನದಲ್ಲಿ ಬರ್ತಾನೆ. ಅವನು ನಮ್ಮ ಜೀವನದಲ್ಲಿ ಬಂದಾದ್ಮೇಲೆ ಅವನ ಜೊತೆಗೆ ಸಂಬಂಧ ಬೆಳಿಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಯಾವಾಗ ಆತ್ಮ ಪರಮಾತ್ಮನ ಜೊತೆಗೆ ಒಳ್ಳೆ ಸಂಬಂಧ ಬೆಳೀತದೆ ಅಂದ್ರೆ ನಿಜವಾದ ಆನಂದದ ಆಗರ ಅವನಲ್ಲಿ ತುಂಬಿದೆ. ಯಾಕಂದ್ರೆ ಆ ಷಡ್ವೈಶ್ವರ್ಯ ಪೂರ್ಣ ಇದ್ದಾನೆ ಅವನು. ಹಾಗಾಗಿ ಅವನ ಜೊತೆಗೆ ಏನ್ ಸಂಬಂಧ ಬೆಳೀತದೆ, ಅವಾಗ ಆಟೋಮೆಟಿಕ್ ಆಗಿ ಎಲ್ಲಾ ಆನಂದ ನಮ್ಮ ಒಳಗಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.